1984ರಲ್ಲಿ ಸ್ಥಾಪನೆಯಾದ ಸಂಸ್ಥೆ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ 20 ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ತಂಡ, ನಮ್ಮ ಸಿಬ್ಬಂದಿ ವರ್ಗ 28 ಜನರ ಒಂದು ಸಿಬ್ಬಂದಿ ವರ್ಗ ಚಿತ್ತಾಪುರಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಇವತ್ತಿನ ಕಾರ್ಯವೈಖರಿ ಮತ್ತು ನಾವು ಸರ್ಕಾರಿ ಶಾಲೆಗಳಲ್ಲಿ ಕೈಗೊಳ್ಳುವಂತಹ ಕೆಲಸದ ಮತ್ತು ನಮ್ಮ ಮಕ್ಕಳೊಂದಿಗೆ ನಮ್ಮ ಒಂದು ಒಡನಾಟ, SDMC, ಟೀಚರ್ಸು, ಪೇರೆಂಟ್ಸು ಅವರೊಂದಿಗೆ ಇರುವಂತಹ ಒಂದು ಸಂಬಂಧದ ಕುರಿತು ಮತ್ತು ಮತ್ತೊಂದೆಡೆ ನಾವು ಸಮುದಾಯದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ, ನಮ್ಮ ಕೆಲಸದ ಬಗ್ಗೆ ಮಾಹಿತಿಯನ್ನು ಒಂದು ವಿಡಿಯೋ ಮೂಲಕ ನೋಡಿಕೊಂಡು ಬರೋಣ ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ತೀನಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಒಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ ರಾಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಒಂದು ಸರ್ಕಾರೇತರ ಸಂಸ್ಥೆಯಾಗಿದ್ದು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮನೋಭಾವನೆಯನ್ನು, ವೈಜ್ಞಾನಿಕ ಚಿಂತನೆಯನ್ನು ಹೆಚ್ಚಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಈ ಒಂದು ಕಾರ್ಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ
ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಗ್ರಾಮೀಣ ಭಾಗದಲ್ಲಿರುವಂಥ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಾತ್ನೂರ್ SVM ಸಂಸ್ಥೆ ವತಿಯಿಂದ MSL ವಾಹನವು ನಮ್ಮ ಶಾಲೆಗೆ ಪ್ರತಿ ತಿಂಗಳಿಗೊಮ್ಮೆ ಆಗಮಿಸುತ್ತದೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದರ ಜೊತೆಗೆ ಸಂಸ್ಥೆಯ ವತಿಯಿಂದ ಮೆಡಿಕಲ್ ಕಾಲೇಜ್, ಸೈನ್ಸ್ ಸೆಂಟರ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವಿಸಿಟ್ಗಾಗಿ ತೆಗೆದುಕೊಂಡು ಹೋಗಲಾಗುತ್ತದೆ. ಏಕೆಂದರೆ ಮಕ್ಕಳು ವಿಜ್ಞಾನ ವಿಷಯವನ್ನು ಆಸಕ್ತಿಯಿಂದ ಕಲಿಯಲು ಮತ್ತು PUCಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಈ ರೀತಿ SVM ಸಂಸ್ಥೆಯು ನಮ್ಮ ಮಕ್ಕಳಿಗಾಗಿ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಂಥ ಸಂಸ್ಥೆಗೆ ನನ್ನ ಕಡೆಯಿಂದ, ಶಾಲೆಯ ಕಡೆಯಿಂದ ಅನಂತ ಧನ್ಯವಾದಗಳು. ಕಳೆದ 3 ವರ್ಷಗಳಿಂದ ಸಂಸ್ಥೆಯು ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಾಥಮಿಕ ಶಾಲೆಗಳಿಗೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೊಂದಲು ಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಮಗ್ರಿಗಳನ್ನು ನೀಡಿ ಮಕ್ಕಳ ಉದ್ಯೋಗಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಅಂಚೆ ಕಚೇರಿಯ ಪರಿಚಯ ಮತ್ತು ಕಸದಿಂದ ರಸ ಮತ್ತು ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡುವುದು, ನೀರು ಮತ್ತು ನೈರ್ಮಲ್ಯದ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಬೋಧನೆ ನೀಡಲಾಗುವುದು. ಸರ್ಕಾರಿ ಶಾಲೆಗಳಲ್ಲಿ ಮಂತ್ರಿಮಂಡಲ ಮತ್ತು ಮಂತ್ರಿಮಂಡಲದ ಜೊತೆಗೆ ಸಭೆ ಮತ್ತು ಇಲಾಖೆ ಅಧಿಕಾರಿಗಳೊಂದಿಗೆ ನಮ್ಮ ಮಾತುಕತೆ, ಇಲಾಖೆಯ ಸಹಕಾರ, ಅವರೊಂದಿಗೆ ಇರುವ ನಮ್ಮ ಬಾಂಧವ್ಯ ಮತ್ತು ನಮ್ಮ ದಾನಿಗಳ ಸಹಕಾರದಿಂದ ಮಕ್ಕಳನ್ನು ಇಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಒಯ್ಯುವುದೇ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಶಿಕ್ಷಕರ ಪಾತ್ರ ಕೂಡ ಬಹುಮುಖ್ಯವಾದದ್ದು. ಕಲಿಕೆಯಲ್ಲಿ ಹಿಂದುಳಿದ ಮತ್ತು ಶಾಲೆಗೆ ಸತತ ಗೈರು ಇರುವಂತಹ ಮಕ್ಕಳ ಮನೆ ಭೇಟಿ ಮಾಡುವುದರಲ್ಲಿ ನಮ್ಮ ಸುಗಮಕಾರರು ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳಲ್ಲಿ ವಿಜ್ಞಾನದ ಪ್ರಯೋಗವನ್ನು ಮತ್ತು ಶಾಲೆಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದರ ಜೊತೆಗೆ ಮಕ್ಕಳಿಗೆ ಒಲಿಸಿ ಶಾಲೆಗೆ ಕರೆದುಕೊಂಡು ಬರುವುದರ ಜೊತೆಗೆ ಸಂಸ್ಥೆಯಲ್ಲಿಯೂ ಕೂಡ ಕುಟುಂಬದ ಒಡನಾಟ ಒಂದು ನಮ್ಮ ಸ್ವಾಮಿ ವಿವೇಕಾನಂದರಲ್ಲಿ ವಿಶೇಷವಾಗಿದೆ. ಅನ್ವೇಷಣೆ ಸಂಸ್ಥೆಯ ಕಾರ್ಯಕ್ರಮದ ಮೂಲಕ ಪ್ರಥಮ ಮತ್ತು ದ್ವಿತೀಯ ವಿದ್ಯಾಭ್ಯಾಸವನ್ನು ಸಂಸ್ಥೆಯ ಮೂಲಕ ಒದಗಿಸಲಾಗುವುದು. ಕಾಲಕಾಲಕ್ಕೆ ನಮ್ಮ ಸಿಬ್ಬಂದಿಯೂ ಕೂಡ ತರಬೇತಿ ನೀಡುವುದರಿಂದ ಮಕ್ಕಳ ಕಲಿಕೆಯಲ್ಲಿ ಇನ್ನೂ ಸಾಧನೆಯನ್ನು ಸಾಧಿಸಬಹುದಾಗಿದೆ. ಚಂದ್ರಾಮ್ ಮೈಲಾರಿ ಅಮಣಗಡೆ, ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಆನಳ್ಳಿ, ಸದರಿ ಶಾಲೆಗೆ ಶ್ರೀ ಈರೇಶ್ ತಂದೆ ಸಿದ್ದಣ್ಣ ಇವರು 19 ಪ್ರೌಢಶಾಲೆ ಮಕ್ಕಳಿಗೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಮತ್ತು ಪ್ರಯೋಗಗಳನ್ನು ಸಂಸ್ಥೆ ಹಮ್ಮಿಕೊಂಡಿದ್ದು ಮತ್ತು ಮಕ್ಕಳ ಒಂದಿಗೆ ಪ್ರೀತಿಯ ಬಾಂಧವ್ಯವನ್ನು ಹೊಂದಿದ್ದು, ಇವರು ಶಾಲೆಯ ಮಕ್ಕಳನ್ನು ಶಾಲೆಗೆ ಕರೆತರುವುದಲ್ಲದೆ ಮನೆ ಮನೆಗೆ ಹೋಗಿ ಪಾಲಕರ ಪೋಷಕರ ಮನವೊಲಿಸೋದಾಗಲಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಡದಾಳ್ ಮುಖ್ಯ ಗುರುಗಳಾದ ನಾನು ಶ್ರೀ ಪಂಡಿತ್ ಜಿ ನೆಲ್ಲಿಗೆ. ನನ್ನ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ್ ಯೂತ್ ಮೂಮೆಂಟಿನ ಒಂದು ಕೇಂದ್ರ ಇದೆ. ಸುಮಾರು ಚಿತ್ತಾಪುರ ತಾಲೂಕಿನಲ್ಲಿ 20 ಪ್ರೌಢಶಾಲೆಗಳು ಆಯ್ಕೆಯಾಗಿದೆ. ಅದರಲ್ಲಿ ನಂದು ಒಂದು ಶಾಲೆ ಇದೆ. ನನ್ನ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಯೂತ್ ಮೂಮೆಂಟಿನ ಆ ಸಂಸ್ಥೆ ಬಹಳಷ್ಟು ಶೈಕ್ಷಣಿಕವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ನನಗೆ ತುಂಬ ಹೆಮ್ಮೆ ಇದೆ ಆ ಸಂಸ್ಥೆಯ ಬಗ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಬಗ್ಗೆ. ಈ ಚಿತ್ತಾಪುರ ತಾಲೂಕಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿನ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಸಂತೋಷ್ ಕುಮಾರ್ MK ಅವರು ನನ್ನ ಶಾಲೆಗೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ನನ್ನ ಶಾಲೆಗೆ ಒಬ್ಬರು ಸುಗಮಕಾರರನ್ನು ನೇಮಿಸಿ ಶ್ರೀಮತಿ ರಂಜಿತಾ ಅನ್ನುವಂಥವರು ಸುಗಮಕಾರ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಸುಮಾರು 16 ಲ್ಯಾಪ್ಟಾಪ್ಗಳನ್ನು, ಅದರಲ್ಲಿ 9 ಮತ್ತು 10ನೇ ತರಗತಿಯ ವಿಷಯಗಳ ವಿಷಯವನ್ನು ಅದರಲ್ಲಿ ಫೀಡ್ ಮಾಡಿ ಮಕ್ಕಳಿಗೆ ಲ್ಯಾಪ್ಟಾಪಿನ ಮೂಲಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಪದ್ಧತಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿನವರದ್ದು ಆಗಿದೆ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹಳ ಅದು ಪರಿಣಾಮಕಾರಿಯಾದಂಥ ಬೋಧನೆಯ ಮೂಲಕ ಅವರಿಗೆ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸಂತೋಷ್ ಕುಮಾರ್ ಅವರು ನನ್ನ ಶಾಲೆಗೆ ಬಂದಾಗ ನೋಡಿದರು. ನನ್ನ ಶಾಲೆ
ಸರ್ ನಿಮ್ಮ ಶಾಲೆಯಲ್ಲಿ ಏನು ಬೇಕು, ಏನು ಸಮಸ್ಯೆಗಳು ಶೈಕ್ಷಣಿಕವಾಗಿ ಇನ್ನೂ ಒಂದಿಷ್ಟು ಬಲವರ್ಧನೆಗೊಳ್ಳಿಕ್ಕೆ ನಮ್ಮಿಂದ ಏನಾದರೂ ಸಹಾಯ ಸಹಕಾರವನ್ನು ಬೇಕಾ ಅಂತ ಕೇಳಿದ್ರು. ಇಲ್ಲ, ಸಾಕಷ್ಟಿದೆ, ಒಬ್ಬರು ಟೀಚರ್ ಅದಾರ, ಜೊತೆಯಲ್ಲಿ ಲ್ಯಾಪ್ಟಾಪ್ಗಳದಾವ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ನಮ್ಮ ಶಿಕ್ಷಕರೊಡಗೂಡಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಏನಾದರೂ ಇದ್ರೆ ಅಂಥವುಗಳೇನಿದ್ದರೆ ನಮ್ಮ ಶಾಲೆಗೆ ಒಳ್ಳೆಯ ಸಹಾಯವನ್ನು ನೀವು ಮಾಡಬಹುದು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಂಡಿದ್ದೆ. ನಮ್ಮ ಶಾಲೆಗೆ ಈ ರೂಮ್ಗಳನ್ನು, ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಒಂದು ಸ್ಪ್ರೇ ಮಾಡ್ತಕ್ಕಂಥ ಒಂದು ಅದ್ಭುತ ಮಷೀನ್ ಇದೆ. ಸುಮಾರು ಒಂದು 10-15 ಸಾವಿರ ಬೆಲೆ ಬಾಳುವಂಥ ಒಂದು ಮಷೀನ್. ಆ ಮಷೀನನ್ನು ನನ್ನ ಶಾಲೆಗೆ ಬಹಳ ಉಚಿತವಾಗಿ ಅದನ್ನು ಸೇವಾ ಮನೋಭಾವವನ್ನು ಇಟ್ಕೊಂಡು ನನ್ನ ಶಾಲೆಗೆ ನೀಡಿದ್ದಾರೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರು ಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು RO ವಾಟರ್ ಫಿಲ್ಟರನ್ನು ನನ್ನ ಶಾಲೆಗೆ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಕೌಶಲ್ಯಾಧಾರಿತ ಒಂದು ಪ್ರಯೋಗಾಲಯವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಸಂತೋಷ್ ಕುಮಾರ್ ಅವರು ನನಗೆ ಅಂದಿದ್ರು. ಸರ್, ಭಾಳ ಸಂತೋಷ, ಕೊಡ್ರಿ, ಅದನ್ನು ಮಕ್ಕಳಿಗೆ ಭಾಳ ಉಪಯೋಗ ಆಗ್ತದೆ, ಅದರ ಜೊತೆಗೆ ಏನೇನು ಸ್ಕಿಲ್ಗಳನ್ನು ನಾವು ಮಕ್ಕಳಿಗೆ ಕಲಿಸಬಹುದು ಅಂತ ಅವ್ರು ಹೇಳಿದರು. ಪ್ಲಂಬಿಂಗ್ ಕಲಿಸ್ಬೋದು, ಅಗ್ರಿಕಲ್ಚರ್ ಕಲಿಸ್ಬೋದು, ಎಲೆಕ್ಟ್ರಿಸಿಟಿ ಕಲಿಸ್ಬೋದು, ಈ ಕಮ್ಮಾರಿಕೆ ಕಲಿಸ್ಬೋದು, ಬಹಳಷ್ಟು ಒಂದು 4-5 ಬ್ರ್ಯಾಂಚ್ಗಳನ್ನು ಅದರಲ್ಲಿ ಅಳವಡಿಸಿಕೊಂಡು ಕಲಿಸ್ಬೋದು ಅಂತ ನನಗೆ ಹೇಳಿದರು. ನೀವೊಂದು ರೂಮಿನ ವ್ಯವಸ್ಥೆ ಮಾಡಿಕೊಡ್ರಿ, ನಾನು ಸುಮಾರು ಒಂದು 4 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ಗಳೆಲ್ಲ ನಿಮ್ಮನ್ನು ಒದಗಿಸಿ ಒಂದು ಒಳ್ಳೆಯ ಪ್ರಯೋಗಾಲಯ, ಒಂದು ಕೌಶಲ್ಯಾಭಿವೃದ್ಧಿಯ ಪ್ರಯೋಗಾಲಯವನ್ನು ನಿಮ್ಮ ಶಾಲೆಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟ ಮಾತಿನಂತೆ ನನ್ನ ಶಾಲೆಯಲ್ಲಿ ಒಂದು ಸುಂದರವಾದ ಒಂದು ಸ್ಕಿಲ್ಲಿಂಗ್ ಲ್ಯಾಬನ್ನು ಅವರು ಮಾಡಿಕೊಟ್ಟಿದ್ದಾರೆ. ಭಾಳ ಅವರಿಗೆ ಚಿರಋಣಿ ನಾನು. ಭಾಳ ಒಳ್ಳೆ ಕೆಲಸ ಮಾಡಿದರು. ಅದು ಮಕ್ಕಳಿಗೆ ಚಿತ್ತಾಪುರ ತಾಲೂಕಿನ ವ್ಯವಸ್ಥಾಪಕರಾದಂಥ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ಜಿಯವರು ಮತ್ತು ಎಲ್ಲ ತಂಡದವರು ಭಾಳ ವಿಶಿಷ್ಟವಾದಂಥ ಒಂದು ಸ್ಕಿಲ್ಲಿಂಗ್ ಲ್ಯಾಬ್ ಅನ್ನುವಂಥದ್ದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಡದಾಳಿಗೆ ನೀಡಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಮತ್ತು ಅಷ್ಟೇ ಸಂತೋಷ ಆಗಿದೆ. ಮಕ್ಕಳು ಬರೀ ಶಿಕ್ಷಣ ಕಲಿತರೆ ಸಾಲದು, ಕೌಶಲ್ಯಭರಿತ ಶಿಕ್ಷಣ ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕೌಶಲ್ಯಭರಿತವಾದಂಥ ಆಯಾಮಗಳನ್ನು ಈ ಲ್ಯಾಬ್ನಲ್ಲಿ ಅಳವಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಅಧ್ಯಕ್ಷರಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪ್ರವಾಸ ಬಂದಿದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರು ಮತ್ತು ಹಿರಿಯರು ನನ್ನ ಆತ್ಮೀಯರಾದಂಥ ವೆಂಕಟರಾವ್ ಬಂದಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸೋ ಸಲುವಾಗಿ, ಅದು ಕ್ಯೂರಿಯಾಸಿಟಿ ಹೆಚ್ಚಿಸೋ ಸಲುವಾಗಿ ನಾವು ಇದನ್ನ ಇಂಟ್ರೊಡ್ಯೂಸ್ ಗ್ರಾಮೀಣ ಭಾಗದಲ್ಲಿ ಆಗಲಿ ಅನ್ನೋ ಉದ್ದೇಶದಿಂದ 5 ಕಾಂಪೋನೆಂಟ್ ತಗೋತೀವಿ. ಮಕ್ಕಳಿಗೆ ನಾವು ಅಂತೀವಿ, ಈಗ ನೀರಿನ ಟ್ಯಾಂಕ್ ಮೇಲೆ ಇರುತ್ತೆ, ಕೆಳಗಡೆ ನೀರು ತುಂಬಿದ ನಂತರ ಆಟೋಮೆಟಿಕ್ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸೋ ಸಲುವಾಗಿ, ಅದು ಕ್ಯೂರಿಯಾಸಿಟಿ ಹೆಚ್ಚಿಸೋ ಸಲುವಾಗಿ ನಾವು ಇದನ್ನ ಇಂಟ್ರೊಡ್ಯೂಸ್ ಗ್ರಾಮೀಣ ಭಾಗದಲ್ಲಿ ಆಗಲಿ ಅನ್ನೋ ಉದ್ದೇಶದಿಂದ 5 ಕಾಂಪೋನೆಂಟ್ ತಗೋತೀವಿ. ಮಕ್ಕಳಿಗೆ ನಾವು ಅಂತೀವಿ, ಈಗ ನೀರಿನ ಟ್ಯಾಂಕ್ ಮೇಲೆ ಇರುತ್ತೆ, ಕೆಳಗಡೆ ನೀರು ತುಂಬಿದ ನಂತರ ಆಟೋಮೆಟಿಕ್ ಅಲಾರಾಮ್ ಹೊಡೆಯುತ್ತೆ, ಅದು ಹೆಂಗ್ ತುಂಬಿತು ಅಂತ. ಕರೆಕ್ಟಾ? ನಾವು ಹೋಗಿ ಬಟನ್ ಆಫ್ ಮಾಡ್ತೀವಿ, ಅದು ಒಂದು ಆಟೋಮೆಟಿಕ್ ಇಂಡಿಕೇಟರ್ ಅಂತ ಬರುತ್ತೆ. ಅದ್ರ ಬಗ್ಗೆ ಮಕ್ಕಳು ಥಿಂಕ್ ಮಾಡ್ಲಿ ಅಂತ, ಕ್ಯೂರಿಯಾಸಿಟಿ ಬಗ್ಗೆ ಮಕ್ಕಳು ವಿಚಾರ ಮಾಡ್ಲಿ, ತಾವು ಏನಾದ್ರೂ ಒಂದು ಹೊಸ ಸಂಶೋಧನೆ ಮಾಡ್ಲಿ ಅನ್ನೋ ಉದ್ದೇಶದಿಂದ ಪ್ಲಂಬಿಂಗ್ ಅಂತೇಳಿ ನಾವು ಪೈಪ್ ಕನೆಕ್ಟ್. ಶಿಕ್ಷಣದ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ ಅವರು. ಸ್ವಾಮಿ ವಿವೇಕಾನಂದರು ಕೂಡ ನನ್ನ ಭಾರತದ ಮಕ್ಕಳು ವೈಜ್ಞಾನಿಕ ಮನೋಭಾವವನ್ನು ಹೊಂದಬೇಕು ಅಂತಿತ್ತು ಅವರಿಗೆ. ವಿದ್ಯೆ ಬರೀ ನೌಕರಿ ಹಿಡ್ಲಿಕ್ಕಲ್ಲ, ಕೌಶಲ್ಯಾಧಾರಿತ ಶಿಕ್ಷಣ ಬಹಳ ಪ್ರಧಾನವಾಗಿ ಬೇಕು ಅನ್ನುವಂಥದ್ದು ನಮ್ಮ ನೇತಾರರಲ್ಲಿ ಕೂಡ ಇತ್ತು, ಗಾಂಧೀಜಿಯವರಲ್ಲಿ ಕೂಡ ಇತ್ತು. ಹಾಗಾಗಿ ಸ್ವಾಮಿ ವಿವೇಕಾನಂದರ ಮೂಲ ಆಶಯದಂತೆ
ಅವ್ರು ಹೆಂಗೆ ಕೆಲಸ ಮಾಡ್ತಾರಂದ್ರೆ ಸೇವೆನೇ ಶ್ರೇಷ್ಠ ಜೀವನ ಅಂಥೇಳಿ, ಸೇವೆಗಾಗಿ ಬಾಳು ಅಂಥೇಳಿ. ಹೀಗಾಗಿ ಅವರು ನಮ್ಮಲ್ಲಿ ಕೆಲಸ ಮಾಡುವಂಥ ರಂಜಿತಾ ಮಿಸ್ ಆಗಲಿ, ಸಂತೋಷ್ ಕುಮಾರ್ ಅವರಾಗಲಿ ಬಹಳಷ್ಟು ಕೆಲಸಗಳನ್ನು ನನ್ನ ಶಾಲೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನೂ ಅವರಿಂದ ಒಳ್ಳೆಯ ಕೆಲಸಗಳನ್ನು ನನ್ನ ಶಾಲೆಗೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳು ಕೂಡ ಬಹಳ ಸಬಲೀಕರಣವನ್ನು ಹೊಂದಬೇಕು. ಸರ್ಕಾರಿ ಶಾಲೆಯಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಅಲ್ಲಿ ಪ್ರತಿಭಾವಂತರ ಶಿಕ್ಷಕರ ಪಡೆ ಇದೆ, ಹಲವಾರು ಯೋಜನೆಗಳಿವೆ. ಅದರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಒಂದಿಷ್ಟು ಕೈ ಜೋಡಿಸಿದರೆ ಬಹಳ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ನಾವು ಕೆಲಸವನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಸಂತೋಷ್ ಕುಮಾರ್ ಸರ್ ಅವರಿಗೆ ಕೂಡ ನಾನು ಮುಖ್ಯ ಗುರುಗಳಾಗಿ ನನ್ನ ಶಾಲೆಗೆ ಮಾಡಿದ ಬಹಳಷ್ಟು ಸಹಾಯ ಸಹಕಾರವನ್ನು ನೆನೆದು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ಪ್ರಾಯೋಗಿಕವಾಗಿ ಸಾಮಾನುಗಳನ್ನು ಬಳಸಿಕೊಂಡು ಮಕ್ಕಳು ರೀತಿಯಾಗಿ ತೂಕವನ್ನು ಮಾಡಬೇಕನ್ನುವಂಥದ್ದನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಎಲ್ಲ 20 ಶಾಲಾ ಹಂತದಲ್ಲಿ ನಡೆದಿರುವಂತಹ ವಿಜ್ಞಾನ ಚಟುವಟಿಕೆಗಳನ್ನು ಮಾಡಿಸಿ ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ರಸಪ್ರಶ್ನೆ ಕಾರ್ಯಕ್ರಮ, ಸ್ಥಳದಲ್ಲೇ ವಿಜ್ಞಾನ ಮಾದರಿಗಳನ್ನು ತಯಾರಿಸುವಂಥ ಕಾರ್ಯವನ್ನು ಅತ್ಯಂತ ಯಶಸ್ವಿ. ನಾನು ಮಹೇಶ್ ಕುಮಾರ್ ಬಾವಿಕಟ್ಟಿ, GHS ದಿಗ್ಗಾಂವ್, ತಾಲೂಕು ಚಿತ್ತಾಪುರ ಶಾಲೆಯ ಮುಖ್ಯ ಗುರುಗಳಾಗಿ SVM ಸಂಸ್ಥೆಯ ಪರವಾಗಿ ಸುಗಮಕಾರರಾಗಿರ್ತಕ್ಕಂಥ ಕುಮಾರಿ ಸುವಾಸಿನಿಯವರು ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ಇಷ್ಟಪಡುತ್ತೇನೆ. ಶಾಲೆ ಪ್ರಾರಂಭವಾಗುವುದು ಮುಂಜಾನೆ 9:30ರಿಂದ 9:30ರಿಂದ ನಮ್ಮ ಶಾಲೆಯ ಸುಗಮಕಾರರು ತಮ್ಮ ಕಾರ್ಯಗತರಾಗುತ್ತಿದ್ದರು. ಮಕ್ಕಳಿಗೆ ಪ್ರಾರ್ಥನೆ ಸಮಯದಲ್ಲಿ ಪೂರ್ವಸಿದ್ಧತೆ ಮಾಡಿಕೊಳ್ಳುವುದು, ಸ್ವಚ್ಛತೆ ಬಗ್ಗೆ, ಸಮವಸ್ತ್ರದ ಬಗ್ಗೆ ತಿಳಿ ಹೇಳ್ತಿದ್ದರು. ಮತ್ತು ನಂತರ ತಮಗೆ ನಿಗದಿಪಡಿಸಿದ ಅವಧಿಯಲ್ಲಿ ಪಾಠ ಬೋಧನೆ ಮಾಡುವುದು ಮತ್ತು ಅವರಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸುವುದು, ಅದನ್ನು ಬಹಳ ಚೆನ್ನಾಗಿ ಅವರು ತಿಳಿಸಿಕೊಡ್ತಿದ್ದರು. ನಂತರ ದಿನಗಳಲ್ಲಿ ತರಗತಿಯಲ್ಲೂ ಸಹಿತ ಕೆಲವು ಅವಧಿ ಕಡಿಮೆ ಇದ್ದಾಗ ನಮಗೆ ಶಾಲಾ ಅವಧಿ ನಂತರ ಸಹಿತ ಪಾಠ ಬೋಧನೆ ಮಾಡ್ತಕ್ಕಂಥ ಅವರಲ್ಲಿ ನಾವು ಕಂಡುಕೊಂಡಿದ್ದೀವಿ. ಮತ್ತು ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಗೈರಾಜರಾದಾಗ ಅವರ ಮಕ್ಕಳ ಮನೆಗೆ ಭೇಟಿ ಕೊಡುವುದು, ಫೋನಿನ ಮುಖಾಂತರ ಕಾಲ್ ಮಾಡಿ ತಿಳಿಸುವುದು, ಹೀಗಾಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ನಮಗೆ ಶಾಲಾ ಶಿಕ್ಷಣ ಇಲಾಖೆ ಮುಖಾಂತರ ನಮ್ಮ ಶಾಲೆಗೆ ಒಂದು SVM ಸಂಸ್ಥೆ ಬಹಳಷ್ಟು ಅನುಕೂಲ ಆಗಿದೆ. ಇದ್ರ ಜೊತೆಗೆ ನಮ್ಮ ಡಿಜಿಟಲ್ ಕ್ಲಾಸ್ ಆಗಿರ್ಬೋದು ಮತ್ತು ನಮ್ಮ ಲ್ಯಾಪ್ಟಾಪ್ ಮುಖಾಂತರ ಮಕ್ಕಳು ತಮ್ಮ ಒಂದು ಪಾಠ ಬೋಧನೆ ಆಲಿಸುವುದು ಮತ್ತು ಪಾಠ ಆಗಿದ ನಂತರ ಅದನ್ನು ನಮ್ಮ ಪುನರಾವಲೋಕನೆ ಅವರಿಗೆ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಂತಹ ರಾಷ್ಟ್ರೀಯ ವಿಜ್ಞಾನ ಮತ್ತು ಗಣಿತ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ದೈನಂದಿನ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಅತಿ ಸುಲಭವಾಗಿ ವಿವರಿಸಿದ ಪ್ರವೀಣ್ ಸರ್, ಉಪ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ನಂತರ ಸಹಿತ ಪಾಠ ಬೋಧನೆ ಮಾಡ್ತಕ್ಕಂಥ ಅವರಲ್ಲಿ ನಾವು ಕಂಡುಕೊಂಡಿದ್ದೀವಿ. ಮತ್ತು ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಗೈರಾಜರಾದಾಗ ಅವರ ಮಕ್ಕಳ ಮನೆಗೆ ಭೇಟಿ ಕೊಡುವುದು, ಫೋನಿನ ಮುಖಾಂತರ ಕಾಲ್ ಮಾಡಿ ತಿಳಿಸುವುದು, ಹೀಗಾಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ನಮಗೆ ಶಾಲಾ ಶಿಕ್ಷಣ ಇಲಾಖೆ ಮುಖಾಂತರ ನಮ್ಮ ಶಾಲೆಗೆ ಒಂದು SVM ಸಂಸ್ಥೆ ಬಹಳಷ್ಟು ಅನುಕೂಲ ಆಗಿದೆ. ಇದ್ರ ಜೊತೆಗೆ ನಮ್ಮ ಡಿಜಿಟಲ್ ಕ್ಲಾಸ್ ಆಗಿರ್ಬೋದು ಮತ್ತು ನಮ್ಮ ಲ್ಯಾಪ್ಟಾಪ್ ಮುಖಾಂತರ ಮಕ್ಕಳು ತಮ್ಮ ಒಂದು ಪಾಠ ಬೋಧನೆ ಆಲಿಸುವುದು ಮತ್ತು ಪಾಠ ಆಗಿದ ನಂತರ ಅದನ್ನು ನಮ್ಮ ಪುನರಾವಲೋಕನೆ ಅವರಿಗೆ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. Sujata Harana, working as an assistant teacher at Government High School Diggaon. When I joined the school in 2023, I felt very happy by seeing SVYM room, which is really very systematic and well furnished with several laptops, tabletops, headphones, projector and all. I am very greatly impressed with the work of Ms. Suhasini, the facilitator of SVYM. She is very active, energetic and enthusiastic and also a very bold person. ನಮಸ್ಕಾರಗಳು. ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಚಿತ್ತಾಪುರ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಕುಮಾರಿ ನಾಗಮ್ಮ ಅವರು SF ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಬರುವಕ್ಕಿಂತ ಮೊದಲು ಗಣಿತ ಮತ್ತು ವಿಜ್ಞಾನವು ಮಕ್ಕಳು ತುಂಬ ನಿರಾಸಕ್ತಿಯಿಂದ ಕಲಿಯುತ್ತಿದ್ದರು. ಅವರು ಬಂದ ನಂತರ ಗಣಿತ ಮತ್ತು ವಿಜ್ಞಾನವನ್ನು ಅನೇಕ ಉಪಕರಣಗಳನ್ನು ಬಳಸಿ ಅದೇ ರೀತಿಯಾಗಿ ಪ್ರಯೋಗಗಳ ಮೂಲಕ ತಿಳಿಸಿದ್ದಾರೆ. ಅದರಿಂದ ಮಕ್ಕಳು ವಿಜ್ಞಾನದ ಒಂದು ವ್ಯಾನ್ ಬರುತ್ತೆ. ಆ ವ್ಯಾನಲ್ಲಿರುವಂತಹ ವಿಜ್ಞಾನದ ಉಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಗ್ರೂಪ್ ಮಾಡಿ ಪ್ರೀ ಟೆಸ್ಟು ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ನಡೆಸಿ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ.
ಈ ಪ್ರಯೋಗದ ಕಾರಣದಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಬಹಳ ಸರಳವಾಗಿದೆ. ಅದರಲ್ಲಿ ಭೌತಶಾಸ್ತ್ರ ಅಂತೂ ತುಂಬ ಸರಳ ಆಗಿದೆ. ಮಕ್ಕಳು ಈ ಒಂದು ಪ್ರಯೋಗ actively participates in the school's regular and also co-curricular works of the schools. She engages the extra classes even before and after the school hours. She makes visits to the irregular students' home and motivates them to be regular to the school. Really, she is very active and she is a very hard-working person. She is very cooperative and coordinative with the staff also. Thank you. ಇದರಲ್ಲಿ ಬರುವ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ, ಸ್ವಯಂ ಅರಿವಿನ ಬಗ್ಗೆ ಹೀಗೆ ಹಲವಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 10 ಜೀವನ ಕೌಶಲ್ಯದ ಬಗ್ಗೆ ತರಗತಿಯನ್ನು ತೆಗೆದುಕೊಂಡು ಹಾಗೂ ಚಟುವಟಿಕೆಗಳನ್ನು ಮಾಡಿ ಮತ್ತು ವೃತ್ತಿ ಮಾರ್ಗದರ್ಶನ ತರಗತಿಯನ್ನು ತೆಗೆದುಕೊಂಡು ಮತ್ತು ಬಿಹೇವಿಯರಲ್ಲಿ ವರ್ತನೆಯಲ್ಲಿ ಬದಲಾವಣೆ ಇದ್ದ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುತ್ತಾ. ನಮಸ್ಕಾರ, ನಾನು ಅಜಯ್ ಜಾಧವ್, ಸರ್ಕಾರಿ ಪ್ರೌಢಶಾಲೆಯ ಕುಡ್ದೂರು ಶಾಲೆಯಲ್ಲಿ ನಾನು ಆಂಗ್ಲ ಭಾಷೆಯ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ SVYM ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದೆ. ಅವರು ಶಾಲೆಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರಯೋಗ ಮಾಡಲು ಹಲವಾರು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ಸ್ಗಳನ್ನು, ಹೆಡ್ಫೋನ್ಗಳನ್ನು, ತುಂಬ ಸಾಮಾನುಗಳನ್ನು ಅವರು ಕೊಟ್ಟಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯವರು ತಾಲೂಕಿನ ಒಟ್ಟು 20 ಶಾಲೆಗಳಲ್ಲಿ ಇಂಟರ್ವೆನ್ಷನ್ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ 10 ಪ್ರಾಥಮಿಕ ಮತ್ತು 10 ಪ್ರೌಢಶಾಲೆಗಳಲ್ಲಿ ತುಂಬ ಸಕ್ರಿಯವಾಗಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹ ಅತ್ಯಮೂಲ್ಯವಾದಂತಹ ವಿಭಿನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಶೈಕ್ಷಣಿಕ ಬದಲಾವಣೆಗೆ ಒಂದಷ್ಟು ನಾಂದಿಯನ್ನು ಹಾಡ್ತಾ ಇದೆ. ಅದಷ್ಟೇ ಅಲ್ಲ, ಸಂಚಾರಿ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದ್ದು ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ನೇರವಾಗಿ ವಿಜ್ಞಾನದ ಪ್ರಯೋಗಗಳನ್ನು, ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಅದರ ಜೊತೆಗೆ SDMC ಪೇರೆಂಟ್ಸ್ ಮೀಟಿಂಗು ಮತ್ತು ಮಕ್ಕಳಿಗೆ ಎಕ್ಸ್ಪೋಜರ್ ವಿಸಿಟ್ ಮತ್ತು ಟೀಚರ್ಸ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಈ ತಾಲೂಕಿನಲ್ಲಿ ಸಾಕಷ್ಟು ವಿಭಿನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ಸಂಸ್ಥೆ ಚಿತ್ತಾಪುರ ತಾಲೂಕಿನ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ಈ ಸಂಸ್ಥೆ ಇನ್ನಷ್ಟು ಮುಂದಿನ ಶೈಕ್ಷಣಿಕ ದಿನಗಳಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಇನ್ನಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅನ್ನುವಂಥ ಹಾರೈಕೆ ನಮ್ಮದಾಗಿದೆ. ಈ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ ಶುಭವಾಗಿದೆ ಅಂತ ಹೇಳಿ ನಾನು ಮಾತನಾಡಿಸ್ತೇನೆ. ಧನ್ಯವಾದ.